ನಮಸ್ತೆ, ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಇಂದಿನ ವಿಡಿಯೋ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ, ನಮ್ಮ ಫ್ಯಾಮಿಲಿ ಟ್ರಿಪ್ಪದು. ಇವತ್ತು ನಾವು ಬೆಳಗ್ಗೆ ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿಕೊಂಡು ಶೃಂಗೇರಿ ಕಡೆ ಹೊರಡ್ತಾ ಇದ್ದೀವಿ. ಹೊರನಾಡಿಂದ ಶೃಂಗೇರಿ 49 ಕಿಲೋಮೀಟ್ರ್ ಇದೆ. 1 ಅವರ್ ಜರ್ನಿ ಅಷ್ಟೇನೆ. ತುಂಬ ಮಳೆ ಶೃಂಗೇರಿಲಂತೂ. ಹಾಗೆ ತುಂಬ ಘಾಟ್ ಸೆಕ್ಷನ್ನು. ಸ್ವಲ್ಪ ಹೋಗೋದಕ್ಕೆ ಭಯನೂ ಆಗ್ತಿತ್ತು, ಯಾಕಂದರೆ ಸೈಡಲ್ಲೆಲ್ಲ ಸ್ವಲ್ಪ ಜಾಗದಲ್ಲಿ ಡಿವೈಡರೇ ಇರಲಿಲ್ಲ. ನಮ್ಮ ಮನೆಯವರು ಇದೇ ಫಸ್ಟ್ ಸಲ ಘಾಟ್ ಸೆಕ್ಷನಲ್ಲಿ ಡ್ರೈವ್ ಮಾಡ್ತಾ ಇರೋದು. ಸ್ವಲ್ಪ ಭಯ ಆಗ್ತಿತ್ತು. ಸೊ ಹೇಗೋ ಚೆನ್ನಾಗಿ ಡ್ರೈವ್ ಮಾಡ್ಕೊಂಡು ಹೋದ್ರು. 40 ಕಿಲೋಮೀಟ್ರ್ ಒಳಗಡೆನೇ ನಮ್ಮ ಮನೆಯವರು ಘಾಟ್ ಸೆಕ್ಷನಲ್ಲಿ ಇದು ಡ್ರೈವ್ ಮಾಡಿರೋದು. ನೋಡಿ, ಇವಾಗ 2 ಸುಂದರ ಜಲಪಾತ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಕಿಟಕಿ ಏನೂ ತೆಗಿಯೋಕೆ ಹೋಗಲಿಲ್ಲ ಕಾರ್ದು, ಯಾಕಂದರೆ ಮಳೆ ತುಂಬ ಅಲ್ವಾ, ಎಷ್ಟಲು ಹೊಡಿತಿತ್ತು. ಹಾಗೆ ಇವಾಗ ನಾವು ಶೃಂಗೇರಿಗೆ ಬಂದಿದ್ದೀವಿ. ನಮಗೆ ಹೊರನಾಡಲ್ಲಿ ಬೆಳಗ್ಗೆ ತಿಂಡಿ ಸಿಗಲಿಲ್ಲ. ಇಲ್ಲೂ ಅಷ್ಟೇ, ಶೃಂಗೇರಿಲೂ ತಿಂಡಿ ಇರಲಿಲ್ಲ ಬೆಳಗ್ಗೆ. ನಾವು ಹೊರಗಡೆನೇ ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಸೊ ಇವಾಗ ಶೃಂಗೇರಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ವಲ್ಲ, ಆದ್ದರಿಂದ ನಾವು ಏನು ವೀಡಿಯೋನೂ ಒಳಗಡೆ ಮಾಡ್ಕೊಂಡಿಲ್ಲ. ಈಚೆ ಮಾತ್ರ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶೃಂಗೇರಿಯಲ್ಲಿ ನಾವು ಶಾರದಾ ದೇವಿನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಸಿಗಂದೂರು ಚೌಡೇಶ್ವರಿಗೆ ಹೋಗ್ತಾ ಇದ್ದೀವಿ. ತಿಂಡಿ ಎಲ್ಲ ಈಚೆನೇ ತಿನ್ಕೊಂಡು ಇವಾಗ ನಮ್ಮ ಜರ್ನಿ ನೆಕ್ಸ್ಟ್ ಸಿಗಂದೂರು ಚೌಡೇಶ್ವರಿಗೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಶಾರದಾ ದೇವಿದು ಎಷ್ಟು ಚೆನ್ನಾಗಿದೆ ದೇವರು ಅಂತ ಹೇಳಿ. ನನಗೆ ತುಂಬ ಇಷ್ಟ ಆಗಿದ್ದ ದೇವರು ಅಂದರೆ ಅನ್ನಪೂರ್ಣೇಶ್ವರಿ ದೇವರು ಮತ್ತು ಶಾರದಾ ದೇವಿ ದೇವರು. ಇವಾಗ ನಮ್ಮ ಜರ್ನಿ ನೆಕ್ಸ್ಟು ಸಿಗಂದೂರು ಚೌಡೇಶ್ವರಿಗೆ. ಅಲ್ಲೂ ಅಷ್ಟೇ ನೋಡಿ ಎಷ್ಟು ಮಳೆ ಅಂತ ಹೇಳಿ. ನಮ್ಮ ಟ್ರಿಪ್ ಪ್ಲ್ಯಾನಲ್ಲಿ ಸಿಗಂದೂರು ಚೌಡೇಶ್ವರಿನೂ ನೋಡೋಣ ಅಂತಲೇ ಇತ್ತು, ಆದರೆ ತುಂಬ ಹೆವಿ ದೂರ ಆಗಿಬಿಡುತ್ತೆ. ಬಂದು ಮತ್ತೆ ಕೊಲ್ಲೂರಿಗೆ ಹೋಗೋಕ್ಕಾಗಲ್ಲ, ಬೇಡ ಡೈರೆಕ್ಟ್ ಶೃಂಗೇರಿಯಿಂದ ಕೊಲ್ಲೂರಿಗೆ ಹೋಗೋಣ ಅಂತ ಮಾಡಿದೋ. ಮತ್ತೆ ನಾವು ಈ ದೇವ್ರನ್ನ ನೋಡಬೇಕು ಅಂತಂದರೆ ಬೆಂಗಳೂರಿಂದ ಹೋಗಬೇಕು ಅಂದರೆ 350 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಯಾವಾಗ ಬರ್ತೀವೋ ಏನೋ, ಹೇಗಿದ್ರು ಬಂದಿದ್ದೀವಲ್ಲ, ಸೊ ಸ್ವಲ್ಪ ಕಷ್ಟ ಆದರೂ ಸರಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ದರ್ಶನ ಮಾಡಿಕೊಂಡು ಸಿಗಂದೂರು ಚೌಡೇಶ್ವರಿಯಲ್ಲಿ ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲಿ ಪ್ರಸಾದ ಎಲ್ಲ ತಿಂದು ಹಾಗೆ ಮನೆಗೂ ಸ್ವಲ್ಪ ಪ್ರಸಾದ ಎಲ್ಲ ತೊಗೊಂಡು ಇವಾಗ ನೆಕ್ಸ್ಟ್ ನಾವು ಸಿಗಂದೂರು ಚೌಡೇಶ್ವರಿಯಿಂದ ಕೊಲ್ಲೂರಿಗೆ ಹೊರಡ್ತಾ ಇದ್ದೀವಿ. ಇನ್ನೊಂದೇನಂತಂದರೆ ನಾವು ಸಿಗಂದೂರು ಚೌಡೇಶ್ವರಿ ಬರೋದಕ್ಕೇ ಬ್ರಿಡ್ಜ್ ಮಾಡಿದ್ದಾರೆ, ಆರಾಮಾಗಿ ವೆಹಿಕಲಲ್ಲಿ ಬಂದು ದರ್ಶನ ಮಾಡ್ಬೋದು. ಸೊ ನೆಕ್ಸ್ಟ್ ಜರ್ನಿ ನಮ್ಮದು ಸ್ಟಾರ್ಟು ಸಿಗಂದೂರು ಚೌಡೇಶ್ವರಿಯಿಂದ ಕೊಲ್ಲೂರಿಗೆ. ಸಿಗಂದೂರು ಚೌಡೇಶ್ವರಿಯಿಂದ ಕೊಲ್ಲೂರಿಗೆ 49 ಕಿಲೋಮೀಟರ್ಸ್ ಆಗುತ್ತೆ, ಅದು ಅಷ್ಟೇ 1 ಅವರ್ ಜರ್ನಿ. ಈಗ ನಾವು ಕೊಲ್ಲೂರಿಗೆ ಬಂದಿದ್ದೀವಿ. ಕೊಲ್ಲೂರ್ದೆಲ್ಲ ಏನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ನಾನು, ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕ್ಲಿಪ್ಪಿಂಗ್ ತೆಗೆದಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ಪ್ರಸಾದ ಏನೂ ಸಿಕ್ಕಲಿಲ್ಲ. ಇಲ್ಲಿಂದ ನಾವು ಡೈರೆಕ್ಟ್ ಹೊರಟಿದ್ದು ಇಡಗುಂಜಿಗೆ. ಅಲ್ಲೂ ಅಷ್ಟೇ ಏನು ವೀಡಿಯೋನು ಮಾಡಲಿಲ್ಲ ನಾನು. ಮತ್ತು ತುಂಬ ಮಳೆ ಬರ್ತಾಯಿತ್ತಲ್ಲ, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದು ಹಾಗೆ ಹೋಟೆಲಲ್ಲಿ ಸ್ವಲ್ಪ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಹೇಳಿ ಕುಡಿತಿದ್ದೋ. ಈಗ ನಮ್ಮ ಜರ್ನಿ ಶುರು ಆಗುತ್ತೆ ಇಡಗುಂಜಿಯಿಂದ ನೆಕ್ಸ್ಟ್ ಮುರುಡೇಶ್ವರಕ್ಕೆ. ಅಲ್ಲೇನು ವೀಡಿಯೋ ಮಾಡ್ಕೊಂಡಿಲ್ವಲ್ಲ, ಹಾಗಾಗಿ ಶೇರ್ ಮಾಡಿಲ್ಲ. ಇದು ಬೆಳಗ್ಗೆ ವೀಡಿಯೋ. ನಾವು ರೆಡಿಯಾಗಿ ಡೈರೆಕ್ಟು ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಡಗುಂಜಿಯಿಂದ ಮುರುಡೇಶ್ವರ 27 ಕಿಲೋಮೀಟ್ರು. ನಾವು ಬೆಳಗ್ಗೆ ತಿಂಡಿನೂ ಏನು ಸಹ ತಿಂದಿರಲಿಲ್ಲ. ಸರಿ ಅಲ್ಲೇ ಮುರುಡೇಶ್ವರದಲ್ಲೇ ಸಿಕ್ಕರೆ ತಿನ್ನೋಣ, ಇಲ್ಲ ಅಂತಂದರೆ ಈಚೆನೇ ಎಲ್ಲರೂ ತಿನ್ನೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ನೋಡಿ, 2 ದಿನ ನಾವು ಘಾಟ್ ಸೆಕ್ಷನಲ್ಲಿ ಜರ್ನಿ ಮಾಡಿ ಇವಾಗ ಈ ಮುರುಡೇಶ್ವರ ಮಂಗಳೂರಿಗೆ ಬಂದರೆ ಸ್ವಲ್ಪ ಸೆಕೆ ಹಾಗೆ ಬಿಸಿಲು ಸಹ. ಮಳೆ ಬರ್ತಾ ಇದೆ, ಸೊ ಹಾಗೆ ಬಿಸಿಲು ಮತ್ತು ಸೆಕೆನೂ ಸಹ ಆಗ್ತಾ ಇದೆ. ಮತ್ತು ಹೆವಿ ಗಾಳಿ. ನೋಡಿ, ವಾತಾವರಣ ಒಂದು ದಿನದಲ್ಲಿ ಅಥವಾ ಇಷ್ಟು ಕಿಲೋಮೀಟರಲ್ಲಿ ಹೆಂಗೆ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳಿ. ಇವಾಗ ನಾವು ಮುರುಡೇಶ್ವರ ದೇವಸ್ಥಾನಕ್ಕೆ ಬಂದ್ವಿ, ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಮ್ಮನ್ನು ಇಲ್ಲೇ ಇಳಿಸಿ ನಮ್ಮ ಮನೆಯವರು ಗಾಡಿನ ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತೀನಿ, ನೀವು ಹೋಗ್ತಾ ಇರಿ ಅಂತ ಹೋದರು. ನಾವು ಹೋಗ್ತಾ ಫಸ್ಟ್ ಸಿಕ್ಕಿದೆ ನಮಗೆ ಬೀಚು ಮತ್ತು ಅಲ್ಲಿ ನಿಲ್ಲಿಸಿರೋ ದೋಣಿ ಎಲ್ಲನೂ. ಸೊ ಎಲ್ಲ ಸ್ವಲ್ಪ ಹೊತ್ತು ಹಾಗೆ ನೋಡ್ತಾ ನಿಂತ್ಕೊಂಡು ಆಮೇಲೆ ಬರೋಣ ಬನ್ನಿ ಈ ಕಡೆಗೆ ಅಂತ ಹೇಳಿ ಇವಾಗ ನಾವು ದೇವಸ್ಥಾನದ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮಕ್ಕಳನ್ನ. ಅವ್ರಿಗಂತೂ ಇಲ್ಲಿ ಬಿಟ್ಟು ಬರೋದಕ್ಕೆ ಮನಸ್ಸಿಲ್ಲ, ಬೀಚ್ ಕಡೆನೇ ಜ್ಞಾನ ಅವ್ರಿಗೆ. ಸೊ ಫಸ್ಟ್ ದೇವ್ರ ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಿದ್ದೀವಿ.
ಮುರುಡೇಶ್ವರ ದೇವಸ್ಥಾನದಲ್ಲಿ ದರ್ಶನನೂ ತುಂಬ ಚೆನ್ನಾಗಾಯಿತು. ಹಾಗೆ ಅಲ್ಲಿ ಪ್ರಸಾದನೂ ಸಹ ಸಿಕ್ತು. ನಾವು ಅಂದ್ಕೊಂಡಿರಲಿಲ್ಲ ಪ್ರಸಾದ ಸಿಗುತ್ತೆ ಅಂತ, ಈಚೆನೇ ತಿನ್ನೋಣ ಅಂದ್ಕೊಂಡಿದ್ದೋ. ಸೊ ಅಲ್ಲಿ ಪ್ರಸಾದಕ್ಕೆ ಕರೆದ್ರು, ರೆಡಿ ಇದೆ ಬನ್ನಿ ಅಂತ ಹೇಳಿ ಹೊರಟು. ಅಲ್ಲಿ ಉಪ್ಪಿಟ್ಟು ಮತ್ತು ಅವಲಕ್ಕಿ, ಪೇಪರ್ ಅವಲಕ್ಕಿ ಒಗ್ಗರಣೆ ಹಾಕಿರ್ತಾರಲ್ಲ ಅದನ್ನು ಕೊಟ್ಟಿದ್ದರು. ತಿಂದು ಇವಾಗ ನೆಕ್ಸ್ಟ್ ನಾವು ಮತ್ತೆ ಮೇಲೆ ಶಿವನ ದೇವಸ್ಥಾನ ಇದೆಯಲ್ಲ ದೊಡ್ಡದು ಮುರುಡೇಶ್ವರ, ಅದನ್ನು ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವು ಮುರುಡೇಶ್ವರಕ್ಕೆ ಬಂದು ಮೇನ್ ಬೀಚ್ಗೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಉಪ್ಪುಂದು ಸಮುದ್ರದ ನೀರಲ್ವಾ. ಸೊ ನಾವು ಇಲ್ಲೆಲ್ಲೂ ಸ್ಟೇ ಆಗಂಗಿರಲಿಲ್ಲ. ಅಲ್ಲೇನಾದ್ರು ಆಟ ಮಾಡಿದ್ರೆ ಬಟ್ಟೆ ಎಲ್ಲ ತುಂಬ ತ್ಯಾವ ಆದರೆ, ಒದ್ದೆ ಆದರೆ ನಮಗೆ ಚೇಂಜ್ ಮಾಡೋಕ್ಕೆ ಎಲ್ಲೂ ಇರಲ್ಲ. ಮತ್ತು ಉಪ್ಪು ನೀರಲ್ವ, ಎಲ್ಲ ಬಟ್ಟೆ ಹಾಳಾಗೋಗುತ್ತೆ. ನೆಕ್ಸ್ಟ್ ನಮ್ಮ ಜರ್ನಿ ಮಾಡೋದಕ್ಕೂ ಸಹ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಬೀಚ್ ಕಡೆಗೆ ಹೋಗಲಿಲ್ಲ. ಬೀಚ್ ಕಡೆ ಬಿಡ್ತಾನೂ ಇರಲಿಲ್ಲ. ಅಲ್ಲಿ ಮೀನುಗಾರಿಕೆಯವರು ಮೀನು ಹಿಡಿತಾರಲ್ಲ, ಅವರನ್ನೇ ನದಿಗಿಳಿಸ್ತಾ ಇರಲಿಲ್ಲ. ತುಂಬ ಗಾಳಿ ಅಲೆಗಳೆಲ್ಲ ಬರ್ತಾಯಿತ್ತು ಅಂತ ಹೇಳಿ. ಸೊ ಹಾಗಾಗಿ ನಾವು ಬೀಚ್ ಹತ್ರ ಹೋಗಿಲ್ಲ, ದೂರದಿಂದನೇ ನೋಡ್ಕೊಂಡು ಬಂದು. ನಮ್ಮ ಮಗಳಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ಲು, ಬಿಡಮ್ಮ ನೀನು ದೊಡ್ಡೋಳಾದ್ಮೇಲೆ ಇನ್ನೊಂದ್ಸಲ ಬಂದ್ಬೇಕಾದ್ರೆ ಇಲ್ಲೆಲ್ಲ ಆಟಾಡ್ಕೊಂಡು ಬರುವಂತೆ ಅಂತ ಹೇಳಿ. ನಾವು ನೆಕ್ಸ್ಟ್ ಮುರುಡೇಶ್ವರ ದರ್ಶನ ಮುಗಿಸ್ಕೊಂಡು ಈಗ ಸ್ಟ್ರೈಟು ನಾವು ಹೊರಡ್ತಾ ಇರೋದು ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ. ಇಲ್ಲಿಂದ ನೋಡಿ ಸ್ವಲ್ಪ ಬಿಸಿಲು ಅಂತ ನೋಡಿದ, ಅಂದರೆ ಅದೇ ಮಂಗಳೂರಿಗೆ ಬರ್ಬೇಕಾದ್ರೆ ಮುರುಡೇಶ್ವರದಲ್ಲೇ ಸ್ವಲ್ಪ ಬಿಸಿಲೆಲ್ಲ ಇತ್ತು. ಇನ್ನು ನೆಕ್ಸ್ಟು ಮಂಗಳೂರು ಉಡುಪಿಗೆ ಹೋಗ್ತಾ ಇದೀವಲ್ಲ, ಎಷ್ಟು ಬಿಸಿಲು ಅಂತಂದರೆ ಅಲ್ಲಿ ರೋಡಲ್ಲೆಲ್ಲ ಕಾಲೇ ಇಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲು. ಹೆಂಗೆ ವಾತಾವರಣ ಚೇಂಜ್ ಆಗೋಗುತ್ತೆ ಅಂತಿದ್ದೋ ನೋಡಿ. ಇಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿರೋದು ಉಡುಪಿ ಶ್ರೀ ಕೃಷ್ಣ ಮಠದ್ದು, ಜಾಸ್ತಿ ಏನೂ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಹೋಗಲಿಲ್ಲ ನಾನು. ಒಂದು 20 ನಿಮಿಷ ನಾವು ಕ್ಯೂ ಅಲ್ಲಿ ನಿಂತಿದ್ದು ಬಿಟ್ಟರೆ ದರ್ಶನ ಎಲ್ಲ ಒಂದು 10 ನಿಮಿಷಕ್ಕೆ ಆಯಿತು. ಮತ್ತು ಪ್ರಸಾದನೂ ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಪ್ರಸಾದನೆಲ್ಲ ತಿಂದ್ಕೊಂಡು ಹಾಗೆ ಒಂದು ರೌಂಡ್ ಉಡುಪಿ ಮಠ ಎಲ್ಲ ನೀಟಾಗಿ ನೋಡಿಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಕಟೀಲಿಗೆ ಹೋಗ್ತಾ ಇದ್ದೀವಿ. ಸೊ ಕಟೀಲು ವ್ಲಾಗು ಮತ್ತು ಧರ್ಮಸ್ಥಳ ಹಾಗೆ ಸೌತ್ ಕಡೆ ಗಣಪತಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಇದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಆದರೆ ಒಂದೇ ವ್ಲಾಗಲ್ಲಿ 4 ಶೇರ್ ಮಾಡ್ತೀನಿ, ಇಲ್ಲಾಂದರೆ 2 ವ್ಲಾಗ್ ಬರುತ್ತೆ. ಇದು ನಮ್ಮ ಫ್ಯಾಮಿಲಿ ಟ್ರಿಪ್ಪದು 2ನೇ ದಿನದ ವ್ಲಾಗು ಇವತ್ತಿಗೆ ಮುಗೀತು. ಕಟೀಲಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿ ನೆಕ್ಸ್ಟು ನಾವು ಧರ್ಮಸ್ಥಳದಲ್ಲಿ ಹಾಲ್ಟ್ ಆಗೋಣ ಅಂತಿದ್ದೀವಿ. ಸೊ ನಿಮಗೇನಾದರೂ ನನ್ನ ಚಾನಲ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲಲ್ಲಿ. ಬಾಯ್.